ಯಾವ ಗಳಿಗೆಯಲ್ಲಿ ಈ ಮನೆ ಕಾಲಿಟ್ಟೆ ಅತ್ತೆ ನನ್ನ ಅದೃಷ್ಟ ಚೇಂಜ್ ಆಗ್ಬಿಟ್ಟಿದೆ. ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಬಿಡಿ. ನಿಮ್ ಬ್ಯಾಲೆನ್ಸ್ 2 ಲಕ್ಷ ಕೊಟ್ಬಿಡ್ಲಾ? ಮೈ ಡಿಯರ್ ಲವ್ಲಿ ಅತ್ತೆ, ನೀವು ನನಗೆ ಕೊಡ್ಬೇಕಾಗಿರೋ ಜೂಜುಬಿ 2 ಲಕ್ಷ ನನಗ್ ಬೇಡ. ಟಿಪ್ಪು ಅಂತ ಇಟ್ಕೊಂಡ್ಬಿಡಿ. ಎಂಜಾಯ್ ಎಂಜಾಯ್ ಎಂಜಾಯ್. ಹಲೋ, ಏನು 1 ಕೋಟಿ ರೂಪಾಯಿ ಬಂದಿದ್ಯಾ? ಇಡಯ್ಯ ಫೋನ, ಕತೆ ಕಚ್ಬಿಡ. ಅತ್ತೆ ಯಾರತ್ತೆ ಅದು? ಯಾರು ಇಲ್ಲ ಅಲ್ಲಿ ಅಂದ್ರೆ ನಿನ್ ನಂಬರ್ಗೆ 1 ಕೋಟಿ ಪ್ರೈಸ್ ಬಂದಿದೆ. OTP ಶೇರ್ ಮಾಡಿ 5 ಲಕ್ಷ ರೂಪಾಯಿ ಕೊಡಿ, ನಾವ್ 1 ಕೋಟಿ ಕಳಿಸ್ತೀವಿ ಅಂತಾರೆ. ಹಂಗೇನಾದ್ರು ಮಾಡಿದ್ರೆ ಗೋವಿಂದ ಗೋವಿಂದ. ಅಂದ್ರೆ ಇದೆಲ್ಲ ಫೇಕಾ? ಅಂದ್ರೆ ನಂದು 5 ಲಕ್ಷ ರೂಪಾಯಿ ಹೋಯ್ತಾ? 5 ಲಕ್ಷನ ಏನಾಯ್ತು ಹೇಳಿ ಅಂದ್ರಿ? ಅದು ಏನು ಅಂತ ಅಂದ್ರೆ ಅದೇನು ಏನಿಲ್ಲ ಬಿಡಿ ಅತ್ತೆ. ನೀವು ನನ್ ಕೊಡ್ಬೇಕಾಗಿರೋ 2 ಲಕ್ಷನ ಕೊಟ್ಬಿಟ್ರೆ ಹಂಗೆ ಹೋಗ್ಬಿಡ್ತೀನಂತೆ. ಸರಿ ಹೇಳಿ ಅಂದ್ರೆ ಅಕೌಂಟ್ ಡೀಟೇಲ್ಸ್ ಹೇಳಿ, ನಾನು ದುಡ್ಡು ಹಾಕ್ತೀನಿ. 933800934881 ಬಂತ ನೋಡಿ ಅಳಿ ಅಂದ್ರೆ. ಅದು ನಿಮ್ ದುಡ್ಡೇ ಅಳಿ ಅಂದ್ರೆ. ನನ್ ದುಡ್ಡಾ? ರೀ, ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತ ಅಮ್ಮನೇ ಪ್ಲಾನ್ ಮಾಡಿ 1 ಕೋಟಿ ರೂಪಾಯಿ ದುಡ್ಡು ಬಂದಿದೆ ಅಂತ ನಿಮಗ್ ಕಾಲ್ ಮಾಡಿ ನಿಮ್ಮನ್ನ ಯಾಮಾರ್ಸಿದ್ರು. ನೀವು ನಂಬಿಟ್ಟು ದುಡ್ಡ ಅಲ್ಲಿ ಅಂದ್ರೆ ಆ ದುಡ್ಡನ್ನ ನಾನ್ ನಿಮ್ಗೆ ಕೊಡದೇ ಇರ್ಬೋದಿತ್ತು. ಆದ್ರೆ ಆ ರೀತಿ ಸಂಪಾದನೆ ಮಾಡೋ ದುಡ್ಡು ಒಂದಿನ ನಮ್ಗೆ ವಿಷ ಆಗತ್ತೆ. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ಹಿಂಗ್ ಮಾಡ್ದೆ. ನೋಡಿ, ಹೆಣ್ಮಕ್ಳು ನಿಮ್ ಮನೆಗೆ ಗೌರಿ ರೂಪದಲ್ಲಿ ಬರ್ತಾರೆ. ಅವ್ರ ಹತ್ರ ಡೌರಿ ಕೇಳುದು ಸರಿಯಲ್ಲ. ಹಾಗೆ ಯಾರಾದ್ರೂ ಕಾಲ್ ಮಾಡಿ ಲಕ್ಕಿ ಟಿಪ್ಪು OTP ಕಳ್ಸ್ಬಿಡಿ, ನಿಮ್ಗೆ ದುಡ್ಡು ಬಂದಿದೆ ಅಂತ ಅಂದ್ರೆ ಕಳ್ಸ್ಬಿಡ್ಬೇಡಿ. ಆಮೇಲೆ ನಿಮ್ ದುಡ್ಡು ಗೋವಿಂದ ಗೋವಿಂದ. ಚಿನ್ನ, ಸಾರಿ ಕಣೆ ಚಿನ್ನ, ಸಾರಿ ಅತ್ತೆ, ಸಾರಿ. ಇನ್ ಮುಂದೆ ಇವಳನ್ನ ನಾನು ಚೆನ್ನಾಗಿ ನೋಡ್ಕೊಂತೀನಿ. ಬಾರೆ ಲಾಡ್ಜ್ಗೆ ಹೋಗೋಣ, ಮನೆಗೆ ಹೋಗೋಣ. ಆಹಾ, ನಮ್ಮ ಅತ್ತೆಗೆ ಎಂತ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಬದ್ಲಾಗ್ ಹೋಗ್ಬಿಟ್ಲಾ? ಏನೇ ಡಿಂಗರ್ ಬಿಲ್ಲಿ ಅತ್ತೆ, ನಿಮ್ಮ ಅತ್ತೆಗೆ ಒಳ್ಳೆ ಬುದ್ಧಿ ಬಂದ್ಬಿಡ್ತು, ಸರಿ ಹೋಗ್ಬಿಟ್ಲು ಅಂತ ಯೋಚನೆ ಮಾಡ್ತಿದ್ಯಾ? ಅತ್ತೆ, ಇನ್ನು ವರದಕ್ಷಿಣೆ ದುಡ್ಡು 3 ಲಕ್ಷ ಬ್ಯಾಲೆನ್ಸ್ ಇದೆ, ತಗೋಬಾರೆ.